ಭಾನುವಾರ ಹೈಕಮಾಂಡ್ ನಾಯಕರು ಖರ್ಗೆ ಸಾಹೇಬ್ರು ಹೇಳಿದ್ರೆ ಆಗುತ್ತೆ, ಆದ್ರೆ ಸದ್ಯಕ್ಕಂತೂ ಯಾವುದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಇತ್ತು. ತಾವು ಕೂಡ ರಾಹುಲ್ ಗಾಂಧಿ ಅವ್ರು ಭೇಟಿ ಮಾಡ್ತಾರೆ. ನಾನು ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಈಗಲೂ ಕೂಡ ನಮ್ದು ರೈಟ್ ಆಫ್ ವೇ ಫೈಲ್ ಪೆಂಡಿಂಗ್ ಇದೆ. OFCಗಳೆಲ್ಲ ಫೈಲ್ ಅನ್ನ ಸಾಹೇಬ್ರ ರೇಟ್ ಫಿಕ್ಸ್ ಮಾಡಬೇಕಾಗಿದೆ. ಇದ್ರೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಭಾನುವಾರ ಮೀಟಿಂಗ್ ಮಾಡಿದ್ರೆ ಹಿರಿಯ ಸಚಿವರು ಕೂಡ ಹೋಗ್ತಾರೆ, ತಾವು ಕೂಡ ಹೋಗ್ತಾರೆ. ನೋಡಿ, ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ. ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ. ಈಗ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಉಸ್ತುವಾರಿ ಯಾರು ರಣದೀಪ್ ಅವ್ರು ಇರ್ಬೋದು, ಅಥವಾ AICC ಅಧ್ಯಕ್ಷರು ಇರ್ಬೋದು, ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರು ಹೇಳಿ ಸಂದೇಶ ಗೊಂದಲ ಆಗ್ತಾ ಇದೆ ಅನ್ನೋದು ಮತ್ತೆ ಶೀಘ್ರವಾಗಿ ಹೈಕಮಾಂಡ್ ಬಗ್ಗೆ ಒತ್ತಾಯವನ್ನು ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ. ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಹೇಳಿದ್ದಾರೆ. ಇದೇನು ಹೊಸದ ಹೇಳಿ? 130 ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ. ಯಾವಾಗ ಏನ್ ಮಾಡಬೇಕು, ಯಾವಾಗ ಎಲ್ಲಿ ಇಂಟರ್ವೆನ್ಷನ್ ಮಾಡಬೇಕು ಮಾಡ್ತಾರೆ. Sir, Kharge sir and Rahul Gandhi ji have decided to convene a meeting. How do you know? That is exactly what even I am asking. CM does not know, DCM does not know, PCC president does not know, me as a cabinet minister does not know. How do you know? Is there a delay, sir, on behalf of the High Command deciding? They will intervene at the right time when it is necessary. Unnecessary speculation is not appreciated. ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಸರ್ ಇವತ್ತು ಉಡುಪಿಗೆ. ಸರ್ ಒಳ್ಳೇದು. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದಂತ ನೋಡ್ಬಿಟ್ಟು ಅದನ್ನ ಮಾಡ್ತಾರೆ. ಈಗ ಮೆಕ್ಕೆಜೋಳದಿರ್ಬೋದು, MSP ಅದ್ರ ಬಗ್ಗೆ ಇರ್ಬೋದು, ನಿಮ್ಮ FRP ಶುಗರ್ ಕೇಂದ್ರ ಇರ್ಬೋದು. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಪಟ್ಟಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೂ ಉತ್ತರ ಕೊಡ್ತಾರ. ಬರೀ ಕನಕ ಕಿಂಡಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರ. ಅವ್ರದ್ದು ನಮ್ಮ ರಾಜ್ಯದ ಮೇಲೆ ಇರುವಂತ ಜವಾಬ್ದಾರಿ ಬಗ್ಗೆನೂ ಕೂಡ ಮಾತಾಡಿದ್ರೆ ನಾವು ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಸುಮ್ಮನೆ ಬಂದು ದರ್ಶನ ಮಾಡಿ ನಾಟಕ ಮಾಡಿ ಹೋಗಂಗಿದ್ರೆ ಯಾಕನ ಬರ್ತಾರೆ ಗೊತ್ತಿಲ್ಲ. ಬಿಜೆಪಿ will do that, right? That's their job. Why should I react to BJP? ಪೋಸ್ಟ್ ವಾರ್ ಆಗ್ತಾ ಇದೆಯಲ್ಲ ಅಂತ ಅದೇ ಹೇಳ್ತಾ ಇರೋದಲ್ಲ ಸರ್. ಅದು ಸುಮ್ಮನೆ ಹಾಗೆ ಬಂದಿದ್ರೆ ನಾನು ಒಪ್ತಾ ಇದ್ದೆ. ಮೊನ್ನೆ ಭಾಷಣದಲ್ಲಿ ಅವ್ರು ಹೇಳಿರೋದು ಅದನ್ನ. ಆಮೇಲೆ ನಿಮ್ಗೆ ಗೊತ್ತಿದೆ, CM ಇರ್ಬೋದು, DCM ಇರ್ಬೋದು, ಹಲವಾರು ಮಂತ್ರಿಗಳಿರ್ಬೋದು, ಅಥವಾ ಪ್ರಧಾನಮಂತ್ರಿಗಳು ಸೋಷಿಯಲ್ ಮೀಡಿಯಾನು ನೋಡಿ ನೀವು. ಅವ್ರೇನು ಭಾಷಣದಲ್ಲಿ ಹಾಕ್ತಾರೆ ಅದನ್ನೇ ಅವರು ಕೂಡ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಹೌದು, ಹಾಕಿರೋದು. ನಮ್ಮ ಮಾಧ್ಯಮ ಸ್ನೇಹಿತರು BJP ಅವರೆಲ್ಲರೂ ಕೂಡ ಅದೇನು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಈಗ ನಾವು ನೋಡಿದಂತೆ ನಡೆಯುವ ಸರ್ಕಾರ ಅಂತಾನೂ ಹೇಳ್ಕೋಬಾರ್ದ ನಾವು? 5 ಗ್ಯಾರಂಟಿ ಕೊಡಕ್ಕೆ ಆಗಲ್ಲ ಅಂದ್ರೂ ಕೊಟ್ಟಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಂದರ್ಭ ಬಹಳ ಅದೇ ಹೇಳ್ತಾ ಇರೋದು. ಸಂದರ್ಭ ಏನಿರಲಿಲ್ಲ. ನೀವು ಹೆಂಗೆ ಇದನ್ನ ನೀವು ನೋಡ್ತಾ ಇದ್ದೀರಾ, ನಿಮ್ಮ ದೃಷ್ಟಿಕೋನ ಅಷ್ಟೇ. ಈಗ ಪಕ್ಷ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ? ಯಾವ ದೃಷ್ಟಿಕೋನೂ ಇಲ್ಲ, ನಿಮ್ದೇ ದೃಷ್ಟಿಕೋನ ನಡೆದಿರೋದು. ಈಗ ಯಾವುದೇ ಆಹಾರ ಕೊಡ್ತಾ ಇಲ್ಲ ನಾವು. ನಾನು ಹೇಳ್ತಾ ಇದ್ದಂಗೆ ನಾವು ಸಾಮಾನ್ಯವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು. ಈಗ ನಿನ್ನೆ ನೋಡಿ 1000 ಕೋಟಿ ರೂಪಾಯಿಯನ್ನ ನಾವು ರೈತರಿಗೆ ನಾವು ಇನ್ಪುಟ್ ಸಬ್ಸಿಡಿಯನ್ನ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ತಾವು? ಅದ್ರ ಬಗ್ಗೆ ಕೇಳಿದ್ರ? ಅದ್ರ ಬಗ್ಗೆ ಬೆಂಚಪ್ ಕೂರಿಸಿದ್ರ? ಮೋದಿ ಅವ್ರು ಬರ್ತಾ ಇದಾರೆ ಇವತ್ತು, ಅವ್ರು 1 ರೂಪಾಯಿನ ಕೊಟ್ಟಿದಾರ ನಮ್ಮ ರೈತರಿಗೆ? ಅದ್ರ ಬಗ್ಗೆ ಕೇಳೋದಿಲ್ಲ. ಯಾರೋ ಪೋಸ್ಟ್ ಮಾಡಿದ್ರಂತೆ, ಈ ಪೋಸ್ಟ್ ನೋಡಿದ್ರಂತೆ, ಇದನ್ನೇ ಉತ್ತರ ಕೊಡಕ್ಕಿದೀವಾ ಹೇಳಿ? Sir, now that you met Deputy Chief Minister, was there any I don't understand why you people ask why I'm meeting my CM, why I'm meeting my DCM. Will I go to Keshav Krupa then? If I have an administrative problem, I will go to my CM and DCM. I have, like I said, I have a clarification I need a clarification with the right of way in urban bodies and especially in the Bangalore city. That's why I've come. So I should not meet. Tomorrow if I go meet Mr. Kharge also, you will tell what you discuss politically. So if there is a change of leadership, will all Congress MLAs be united, sir? Will you all accept unanimously? What did the CM say? CM has very clearly said High Command. What did DCM say? High Command. What has MLA said? High Command. There is the ambiguity. The ambiguity is only in public and with the the media and BJP, not even with public.
or with the Congress. ಯಾಕಂದ್ರೆ ದೆಹಲಿಯಲ್ಲಿ ನಡೆಯುವಂತ ಸಭೆ ಇದೆಯಲ್ಲ ಸರ್, ಅದ್ರ ಬಗ್ಗೆ ಎಲ್ಲರಿಗೂ ಇರುವಂತ ಕುತೂಹಲ. ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಸುಖೇಶ್ ಅವ್ರೆ, ಯಾವ ಸಭೆ ಯಾವಾಗ ನಡೀತಾ ಇದೆ ಅಂತ. ಎಲ್ಲರೂ ಅಧ್ಯಕ್ಷರು ಏನ್ ಹೇಳಿದ್ದಾರೆ, ಸಂದರ್ಭ ಬಂದಾಗ ಕರೆಸಿ ಮಾತಾಡ್ತೀವಿ. ಅದಿನ್ನ ಆ ಸಂದರ್ಭ ಬಂದಿದೆಯೋ ಇಲ್ಲ ಅವ್ರು ನೋಡ್ತಾರೆ, ಅವ್ರ ವಿವೇಚನೆ ಬಿಟ್ಟಿರೋದಂತ. ಯಾವಾಗ ಕರೆಸ್ತಾರೆ, ಇಬ್ರು ಹೋಗ್ತೀನಿ ಅಂತ ಹೇಳಿದಾರಲ್ಲ, CM ಹೋಗ್ತೀನಿ ಅಂತ ಹೇಳಿದ್ದಾರೆ, DCM ಅವರು ಹೋಗ್ತೀನಿ ಅಂತ ಹೇಳಿದ್ದಾರೆ, ಬೇರೆ ಯಾರಿಗಾನ ಕರೆಸಿದ್ರು ಹೋಗ್ಲೇಬೇಕಾಗುತ್ತೆ. 29ಕ್ಕೆ ಸಭೆ ಅನ್ನುವಂಥದ್ದು ಅದು ನನಗೆ ಅಧಿಕೃತವಾದಂತ ಮಾಹಿತಿ ನನ್ಗಂತೂ ಬಂದಿಲ್ಲ. ಈ ಖರ್ಗೆ ಸಾಹೇಬ್ರು ನಿಮ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ.